ಹೆಲೋ ಫ್ರೆಂಡ್ಸ್, ಈ ಶುಕ್ರವಾರ ನಮ್ಮ 2ನೇ 9 ತಿಂಗಳ ಮಗುಗೆ ಮುಡಿ ಕೊಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ತಿರುಪತಿಗೆ ಹೊರಟ್ವಿ. ನಾವೆಲ್ಲ ರೆಡಿಯಾಗಿ ಬೆಂಗಳೂರಿಂದ ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ತಿರುಪತಿನ ನಾವು ರೀಚ್ ಆಗೋಷ್ಟೊತ್ತಿಗೆ ಸಂಜೆ 6:30 ಆಗಿತ್ತು. ನಾವು ಮೊದಲಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ದರ್ಶನ ಚೆನ್ನಾಗಾಯಿತು. ಇನ್ನೇನು 8 ಗಂಟೆ ಅಷ್ಟರಲ್ಲಿ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಟೆಂಪಲ್ಲು. ನಾವು ಅಷ್ಟರಲ್ಲೇ ದರ್ಶನ ಮಾಡಿಕೊಂಡು ಅದಾದಮೇಲೆ ಪದ್ಮಾವತಿ ಟೆಂಪಲ್ಗೆ ಹೋಗಿ ಪದ್ಮಾವತಿ ಅಮ್ಮನವ್ರ ದರ್ಶನ ಆಯಿತು. ಆಮೇಲೆ ನಮ್ಮ ಪಾಪುಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಅಂತ ನಾವು ತಂದಿದ್ದಂತಹ ಪೋರ್ಟಬಲ್ ಗ್ಯಾಸ್ ಸ್ಟವಲ್ಲಿ ರಾಗಿ ಸರಿ ಮಾಡ್ಕೊಂಡ್ವಿ. ಇದಂತೂ ಟ್ರಿಪ್ಸ್ಗೆ, ಪಿಕ್ನಿಕ್ಸ್ಗೆ, ಎಸ್ಪೆಷಲಿ ಸಣ್ಣ ಮಕ್ಕಳಿದ್ರೆ ಈ ಗ್ಯಾಸ್ ಸ್ಟವ್ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ತೊಗೋಬೋದು. ಅದಾದಮೇಲೆ ಹೋಟೆಲಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 9-9:30 ಅಷ್ಟರಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನಾವು ತಿರುಪತಿ ಬೆಟ್ಟದ ಮೇಲೆ ಹೊರಟ್ವಿ. ಬೆಟ್ಟಕ್ಕೆ ಹೋಗಿ ಅಲ್ಲಿ ನಮ್ಮ ಪಾಪುಗೆ ಮುಡಿ ಕೊಟ್ಕೊಂಡು ನಾವು ಸುಪತಮ್ ಎಂಟ್ರಿ ಗೇಟ್ ಹತ್ರ ಹೋದ್ವಿ. ಅಲ್ಲಿ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ನಾವು ಆಧಾರ್ ಕಾರ್ಡ್ನ ಕಂಪಲ್ಸರಿ ತೊಗೊಂಡು ಹೋಗಬೇಕು. ದೊಡ್ಡ ಮಗು ಇದ್ದರೆ, ಅದು 12 ವರ್ಷದ ಒಳಗಡೆ ಇದ್ದರೆ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಇದ್ದರೆ ನಮಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಅದರಲ್ಲಿ 2 ಗಂಟೆ ಒಳಗಡೆ ನಮಗೆ ಸ್ವಾಮಿ ದರ್ಶನ ಆಗುತ್ತೆ. ನಮಗೆ ಇನ್ನೂ ಬೇಗನೆ ದರ್ಶನ ಸಿಕ್ತು. 1-1/4 ಗಂಟೆ ಒಳಗಡೆ ನಾವು ದರ್ಶನ ಮಾಡಿಕೊಂಡು ತಿರುಪತಿ ಪ್ರಸಾದ ತಗೊಂಡು ಮತ್ತೆ ನಾವು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ. ವೆಂಕಟೇಶ್ವರ ಸ್ವಾಮಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ನಾವು ಹೋಗುವಾಗ ಮುಳುಬಾಗಿಲು ಸ್ಪೆಷಲ್ ಮಸಾಲೆ ದೋಸೆನ ಟೇಸ್ಟ್ ಮಾಡಿದ್ವಿ. ಇದು ತುಂಬಾ ಟೇಸ್ಟಿಯಾಗಿತ್ತು. ನೀವೇನಾದರೂ ಆ ಕಡೆ ಹೋದರೆ ಖಂಡಿತ ತಪ್ಪದೆ ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.